ಹಾಯ್ ಎವ್ರಿವನ್. ನೋಡಿ ನಮ್ಮ ಹತ್ರ ಒಂದು ಗ್ರ್ಯಾಂಡ್ ವಿಟಾರಾ ಮಾರುತಿದು ಗಾಡಿ ಬಂದಿದೆ. ಇದು ಒಂದು ಪ್ರೊಸೆಸಿಂಗ್ ನಡೀತಾ ಇದೆ, ಬ್ರೀಜ್ ಅದು. ಇದು ನೆಕ್ಸ್ಟ್ ವಿಡಿಯೋನಲ್ಲಿ ಬರ್ತದೆ. ಇದಕ್ಕೆ ಹೆಡ್ಲೈಟು, ರಿಯರ್ ವೈಫರು ಎಲ್ಲ ಫಿಟ್ ಮಾಡಿದ್ದೀನಿ. ಹೆಡ್ಲೈಟ್ ಆಲ್ರೆಡಿ ಫಿಟ್ ಆಗಿದೆ ಇದರಲ್ಲಿ. ಈ ಗಾಡಿದು ವಿಡಿಯೋ ಇವಾಗ ನಾವು ಮಾಡ್ತಾ ಇರೋದು. ಈ ಗಾಡಿ ಬಂದ್ಬಿಟ್ಟು K09 ಇದು ನಮ್ಮ ಹತ್ರ ಫಸ್ಟೇ ಕಸ್ಟಮರ್ ನಮ್ಮ ಹತ್ರ ಬಂದು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಲೈಟು, ಆಮೇಲೆ ಸಣ್ಣ ಪುಟ್ಟ ಐಟ. ಸೊ ಈ ಗಾಡಿನಲ್ಲಿ ನಾವು ಕ್ರೂಸ್ ಕಂಟ್ರೋಲ್ ಒಂದು ಫಿಟ್ ಮಾಡಿರಲಿಲ್ಲ. ಸೊ ಇದು ಫಿಟ್ ಮಾಡಿದ್ದೀನಿ. ಅದು ಏನು ಪ್ರೊಸೆಸಿಂಗ್ ನಿಮಗೆ ತೋರಿಸಿ. ಇದು ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಬೇಸ್ ಮಾಡೋದು ಗಾಡಿ. ಇದು ವೀಲು ಅವರು ಹಾಕ್ಸಿದ್ದಾರೆ ಒಂದು. ನೆಕ್ಸ್ಟು ಇಲ್ಲಿ ನೋಡ್ಬೋದು ನೀವು, ರಿಯರ್ ವೈಫರೂ ಇಲ್ಲ ಇದಕ್ಕೆ. ಇದು ನೋಡ್ಬೋದು, ರಿಯರ್ ವೈಫರೂ ಇಲ್ಲ ಇದಕ್ಕೆ. ಸೊ ಇದು ಗಾಡಿ ಬಂದ್ಬಿಟ್ಟು ಫಸ್ಟೇ ನಮ್ಮ ಹತ್ರ ಬಂದು ಬೇರೆ ಕೆಲಸ ಎಲ್ಲ ಮಾಡಿಸ್ಕೊಂಡು ಹೋಗಿದ್ದಾರೆ. ಶೋರೂಮ್ನಲ್ಲಿ ಇವ್ರಿಗೆ ಸಿಸ್ಟಮ್ ಕೊಟ್ಟಿದ್ರು, ಆಮೇಲೆ ಸ್ಪೀಕರ್ ಚೇಂಜ್ ಮಾಡಿ ಇವರು, ಆಮೇಲೆ ಲೈಟು, ಸ್ಟೇರಿಂಗು, ಅದರಲ್ಲಿ ಬಟನ್. ಸೊ ಇವ್ರಿಗೆ ನಾನು ಹೇಳಿದೆ, ಸರ್ ಖಂಡಿತ ನಾವು ಗ್ರ್ಯಾಂಡ್ ವಿಟಾರಾಗೆ, ಹೈ ರೈಡರ್ಗೆ ಮಾಡ್ತಾ ಇದ್ದೀನಿ, ಆದರೆ ನಿಮಗೆ ಮಾಡೇ ಕೊಡ್ತೀನಿ ಅಂತ ಹೇಳಿದೆ. ಇದು ಬಂದ್ಬಿಟ್ಟು ಬೇಸ್ ಮಾಡಲ್ ನೋಡ್ಬೋದು ನೀವು ಗಾಡಿ. ಇದು ಫಿಟ್ ಮಾಡಿದ್ದೀನಿ, ಮೈಸೂರು ಗಾಡಿ. ನಾವು ಒಂದು 6 ಮಂತ್ಸು ಹಿಂಗಡೆ ನಾವು ಅದಕ್ಕೆ ಕೆಲಸ ಮಾಡಿರೋದು. 6 ಮಂತ್ಸು ಹಿಂಗಡೆ ನಾವು ಇದಕ್ಕೆ ಕೆಲಸ ಮಾಡಿದ್ದೀನಿ. ಸೊ ಇವಾಗ ಗಾಡಿ ಬಂದಿದೆ, ಇದಕ್ಕೆ ನಾವು ಕ್ರೂಸ್ ಆಕ್ಟಿವೇಶನ್ ಮಾಡಿದ್ದೀನಿ. ಹೆಂಗಂದ್ರೆ ಇವಾಗ ಫಸ್ಟು ಈ ಗಾಡಿನಲ್ಲಿ ಈ ಥರ ಸ್ಟೇರಿಂಗ್ ಬಂದಿದ್ದು, ಇದು ತೆಗಿಬಿಟ್ಟು ನಾವು ಫಸ್ಟೇ ಸ್ಟೇರಿಂಗ್ ಈ ಥರ ಹಾಕಿದ್ರು. ಸೊ ಇದು ವರ್ಕಿಂಗ್ ಆಗ್ತಾ ಇರಲಿಲ್ಲ. ಬರೀ ವ್ಯಾಲ್ಯೂಮು, ಟ್ರ್ಯಾಕ್ ಚೇಂಜು, ಬ್ಲೂಟೂತ್ ಬಟನ್. ಅದಕ್ಕೆ ಸೋನಿ ಸಿಸ್ಟಮ್ ಶೋರೂಮ್ನಲ್ಲಿ ಕೊಟ್ಟಿದ್ರು ಇವ್ರಿಗೆ. ಈ ಸಿಸ್ಟಮ್ ನಾವು ಅಟ್ಯಾಚ್ ಮಾಡಿ ಕೊಟ್ಟಿದ್ರು. ಇವಾಗ ಬಂದ್ಬಿಟ್ಟು ಇದೇ ಸ್ಟೇರಿಂಗ್ಗೆ ನಾವು ಕ್ರೂಸ್ ಆಕ್ಟಿವೇಶನ್ ಮಾಡಿ ಒಂದು ಪ್ರಾಪರ್ ಕೆಲಸ ಮಾಡಿ ಕೊಟ್ಟಿದ್ದೀನಿ. ಇದು ನೋಡ್ಬೋದು, ಕ್ರೂಸ್ ಆನ್ ಮಾಡ್ರೆ ಆನ್ ಆಗ್ತಾಯಿದೆ, ಆಫ್ ಮಾಡ್ರೆ ಆಫ್ ಆಗ್ತಾಯಿದೆ. ಇದು ಏನು ಶೋಗೆ ನಾವು ಫಿಟ್ ಮಾಡಿಲ್ಲ, ಇದು ಪ್ರಾಪರ್ ಕೆಲಸ ಆಗಬೇಕು ಅಂತ ಮಾಡಿರೋದು. ನನ್ನದು ಒಂದು ವಿಡಿಯೋ ಹಾಕಿದ್ದೀನಿ ನಾವು ಹೈ ರೈಡರ್ದು. ಇವಾಗ ಇನ್ನು ಗ್ರ್ಯಾಂಡ್ ವಿಟಾರಾದು ಹಾಕಿದ್ದೀನಿ. ಗ್ರ್ಯಾಂಡ್ ವಿಟಾರಾ ಇರಲಿ, ಹೈ ರೈಡರ್ ಇರಲಿ, ಇಟ್ಟಿಕಾ ಇರಲಿ, ಆ ಗಾಡಿಗೆ ನಾವು ಕ್ರೂಸ್ ಕಂಟ್ರೋಲ್ ಇವಾಗ ಫಿಟ್ ಮಾಡ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಪ್ರೊಸೆಸಿಂಗ್ ಬಂದ್ಬಿಟ್ಟು ನಮ್ಮದು ಬ್ರೀಜಾ ಇದೆ, ಫ್ರೋನ್ಸ್ ಇದೆ, ಶಿಫ್ಟ್ ಇದೆ, ಹೊಸ ಶಿಫ್ಟ್. ಆ 3 ಗಾಡಿ ನಾವು ಟ್ರೈ ಮಾಡ್ತಾ ಇದ್ದೀನಿ. ಆಗಿಬಿಟ್ರೆ ನಿಮಗೆ ವಿಡಿಯೋನಲ್ಲಿ ಹಾಕಿ ನಿಮಗೆ ತೋರಿಸ್ತೀನಿ. ಕೆಲಸ ಸಕ್ಸಸ್ ಆಗಿ 100% ನಮಗೆ ಕಾನ್ಫಿಡೆಂಟ್ ಇದ್ರೇ ನಾವು ವಿಡಿಯೋನಲ್ಲಿ ಹಾಕೋದು. ಇವಾಗ ಕೆಲವು ಜನ ಫೋನ್ ಮಾಡಿಬಿಟ್ಟು ಗ್ರ್ಯಾಂಡ್ ವಿಟಾರಾ ಇರಲಿ, ಹೈ ರೈಡರ್ ಇರಲಿ, ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಮಾಡೋಕ್ಕೆ ಎಷ್ಟಾಗತ್ತೆ ಪ್ರೈಸ್ ಅಂತ ಕೇಳ್ತೀರ. ನಮಗೆ ಏನಕ್ಕೆ ನಿಮ್ಮ ಗಾಡಿದು ನಾವು 4 ಇಮೇಜ್ ತೊಗೊತೀನಿ. ಒಂದು ಫ್ರಂಟು, ಒಂದು ಬ್ಯಾಕು, ಒಂದು ಸ್ಟೇರಿಂಗು, 1 ಮೀಟ್ರ್ ಫೋಟೋ ಕಂಪಲ್ಸರಿ ನಮಗೆ ಬೇಕೇ ಬೇಕು. ಇದು ಒಂದು ಮೈಂಡ್ನಲ್ಲಿ ನಾವು ಫಿಟ್ ಮಾಡ್ಬೇಕು. ಏನಕ್ಕೆ ಕೇಳೋದು ಅಂದರೆ, ಫಸ್ಟ್ ಆಫ್ ಆಲ್ ಈ ಗಾಡಿನಲ್ಲಿ ಕೆಲವು ಜನ ಈ ಥರನೇ ಸ್ಟೇರಿಂಗ್ ಕಂಟ್ರೋಲ್ ಇರ್ತದೆ, ಅದು ಹಾಕ್ಸಿರಲ್ಲ ಒಂದು. ನೆಕ್ಸ್ಟು ಬಂದ್ಬಿಟ್ಟು ಒಂದೊಂದು ಜನ ಏನು ಮಾಡ್ತಾರೆ, ಕೆಲವು ಅಂಗಡಿನಲ್ಲಿ ಏನೇನೋ ಫಿಟ್ ಮಾಡಿರ್ತಾರೆ, ಆಫ್ಟರ್ ಮಾರ್ಕೆಟ್ ಸ್ಟೇರಿಂಗ್ ಕಂಟ್ರೋಲು ಹಾಕಿರ್ತಾರೆ. ಕೆಲವು ಕಡೆ ಏನು ಮಾಡಿರ್ತಾರೆ, ಸ್ಟೇರಿಂಗ್ ಚೇಂಜ್ ಮಾಡಿರ್ತಾರೆ, ಬಟನ್ ಹಾಕಿರಲ್ಲ. ಸೊ ಅದಕ್ಕೆ ಒಂದೊಂದು ಥರ ಒಂದೊಂದು ಡಿಸಿಷನ್ ಇರ್ತದೆ ಕಸ್ಟಮರ್ಗಳದು. ಅವ್ರವ್ರ ಅಂಗಡಿನಲ್ಲಿ ಯಾವಾಗ ಫಿಟ್ ಮಾಡಿರ್ತಾರೆ. ಇದು ಬಂದ್ಬಿಟ್ಟು 1 ವರ್ಷ 2 ವರ್ಷ ಆಗ್ತಾ ಇದೆ. 2022-23 ಗಾಡಿ ಬಂದಿದೆ. ಸೊ ಈ 1 ವರ್ಷನಲ್ಲಿನೂ ಎಷ್ಟೊಂದು ಗಾಡಿ ಫಿಟ್ ಆಗಿದೆ, ಎಷ್ಟೊಂದು ಗಾಡಿನಲ್ಲಿ ಏನೇನೋ ಅಪ್ಗ್ರೇಡ್ ಆಗಿದೆ. ನಮಗೆ ಕಂಪಲ್ಸರಿ 4 ಇಮೇಜ್ ಬೇಕೇ ಬೇಕು ಒಂದು. ನೆಕ್ಸ್ಟು ಬರೀ ಕ್ರೂಸ್ ಕಂಟ್ರೋಲ್ ಆಗೋಕ್ಕೆ ನಿಮಗೆ 5 to 6 ಅವರ್ನಲ್ಲಿ ಬಂದು ನೀವು 4 hour 5 ಅವರ್ಸ್ನಲ್ಲಿ ಕೆಲಸ ಹೆಂಗಿರ್ತದೆ ನಮಗೆ ಆ ಶೆಡ್ಯೂಲ್ ನೋಡಿ ನಿಮಗೆ ಮಾಡಿ ಕೊಡ್ತೀನಿ. ರಿಯರ್ ವೈಫರು ನಮ್ಮ ಹತ್ರ ಅವೈಲೇಬಲ್ ಇದೆ, ಗ್ರ್ಯಾಂಡ್ ವಿಟಾರಾ ಅಲ್ಲಿ. ಆ ಕೆಲಸಕ್ಕೆ ನಮಗೆ 2 days ಗಾಡಿ ಬೇಕೇ ಬೇಕು ಕಂಪಲ್ಸರಿ. ನೀವು ಎಲ್ಲಿಂದಾನೂ ಬನ್ನಿ, 2 days ಗಾಡಿ ಬಿಡ್ತೀರಾ ಅಂದರೆ ಆ ಡಿಸಿಷನ್ ತೊಗೊಂಡು ನಮ್ಮ ಹತ್ರ ಬಂದು ಮಾಡಿ ಕೊಡ್ತೀನಿ ಒಂದು. ಇದನ್ನು ನೋಡ್ಬೋದು, ಬೇಸ್ ಮಾಡೋ ಶೋರೂಮ್ನಲ್ಲಿ ಇವ್ರಿಗೆ ಸಿಸ್ಟಮ್ ಕೊಟ್ಟಿದ್ದಾರೆ. ನಾವು ಫಸ್ಟ್ ಇದಕ್ಕೆ ಆಮೇಲೆ ಲೈಟು ಹಾಕಿದ್ರು, ಇವಾಗ ಕ್ರೂಸ್ ಕಂಟ್ರೋಲು ನಾವು ಫಿಟ್ ಮಾಡಿ ಇವ್ರಿಗೆ ಕೊಟ್ಟಿದ್ದೀನಿ. ಇವ್ರು ಮೈಸೂರಿಂದ ಅದೇ ಕೆಲಸಕ್ಕೆ ಬಂದು ಒಂದು 6:30 7 o'clock ಏನೋ ಬಂದಿದ್ರು. ಇವಾಗ ನೋಡಿದ್ರೆ 10 o'clock ಆಗ್ತಾಯಿದೆ. ಸೊ 7 ಬಂದ್ರೂ 8 9 10 3 hours ಇದಕ್ಕೆ ಗಾಡಿ ನಮಗೆ ಕಂಪ್ಲೀಟ್ ಮುಕ್ಕಿದೆ. ಯಾಕೆಂದರೆ ಸ್ವಲ್ಪ ಕೆಲಸ
ಒಂದೆರಡು ಗಾಡಿ ಇದು ಫಿನಿಶ್ ಆಗಿದೆ. ಇದು ಬ್ರೀದಾನು ವರ್ಕಿಂಗ್ ನಡೀತಾ ಇದೆ, ಅದನ್ನು ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಈ ಗ್ರ್ಯಾಂಡ್ ಮೋಟರ್ ಇದೆ. ಇದು ನಮಗೆ ನಮ್ಮ ಕಸ್ಟಮರ್, ಇದು ಹಳೆ ಕಸ್ಟಮರ್ ನಮಗೆ. ಸೊ ನಾವು ಎಲ್ಲ ಫಿಟ್ ಮಾಡಿದ್ರು, ಆಮೇಲೆ ಲೈಟು ಅದೆಲ್ಲ ಫಿಟ್ ಮಾಡಿದೆ, ಸ್ಪೀಕರ್ ಚೇಂಜ್ ಮಾಡಿ ಸ್ಪೀಕರ್ ಹಾಕಿ ಟೂಟ್ರ್ ಕ್ಯಾಪ್ ಎಲ್ಲ ಹಾಕಿ ಅವ್ರಿಗೆ ಫಿಟ್ ಮಾಡಿದೆ. ಸೊ ಅವ್ರಿಗೆ ನಾನು ಹೇಳಿದೆ ಫಸ್ಟೇ, ಸರ್ ಬಂದರೆ ನಮ್ಮ ಹತ್ರ ಮಾಡಿಕೊಡ್ತೀನಿ ಅಂತ. ಇದು ಪೈಪ್ ಲೈನ್ ಎಲ್ಲ ತೊಗೊತಾ ಇದ್ದೀನಿ, ಗ್ಲಾಸು ನಡೀತಾ ಇದೆ. ಇದಕ್ಕೆ ನೋಡ್ಬೋದು ವೈಫರ್ ಕೆಲಸ ನಡೀತಾ ಇದೆ, ಬಿಚ್ಚಿದ್ದೀನಿ. ಇದನ್ನು ಮಾಡಿ ಕೊಡ್ತೀನಿ. ಇದು ಶಾರ್ಟ್ ವಿಡಿಯೋ ತೊಗೊಂಡಿದ್ದೀನಿ. ಇವಾಗ ಕಸ್ಟಮರ್ಗೆ ನಮ್ಮದು ಕೇಳೋಣ. सर फर्स्ट ऑफ ऑल तुम्हारा नाम? मोहम्मद इदरीस अंते। इदरीस भाई, तुम्हें पहले भी हमारे पास आको काम करे, अब तुमने हमें बोला था क्रूज कंट्रोल काम हो रहा कर दो, तो वो काम हमें कर डाले, तुमने कैसा लगे आपको? फर्स्ट ऐसा हो सकता है क्या, ये खाली लाइट क्या करने को जरा डाउट ये था। देन मैं आपके तुम्हारे बहुत सारे वीडियोस देखा जिसमें तुम्हें डेमो कर को फर्स्ट टाइम इन इंडिया तुम्हें स्टार्ट करे, सो फिर जब तुम्हें दिल्ली में भी सब जगह को कर को उनको उन्होंने जो कर रही वो तुम्हें करी सो फर्स्ट। एंड देन मैं इधर आया ना, तो तुम्हारे पास आको बस करा लिया। सो अब राउंड भी जाको है, पूरा सीमलेसली वर्क हो रहा है, तो और क्या फुल फ्रेश। यस 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 अब नेक्स्ट टाइम तो मैसूर से हमारे पास आए थे, मैसूर से आपको हमें इनकी गाड़ी को पहले काम कर रहे थे और अब भी इनकी गाड़ी का काम करते हैं। बहुत साटिस्फाइड है, इनकी गाड़ी को देखा तो बहुत मजा था। मेरी गाड़ी पे क्या की कमी थी वो अब कंप्लीट हो गया था। तो इस तरह ಕೆಲಸ ನಮ್ಮ ಹತ್ರ ಆಗ್ತದೆ ನೋಡಿ. ಡಿಸೈಡ್ ಮಾಡಿ ಇದು ಒಂದು ನಡೀತಾ ಇದೆ ಕೆಲಸ, ಇದು ಪ್ರಪೋಸಿಂಗ್ ನಡೀತಾ ಇದೆ. ರಿಯರ್ ವೈಫರ್ದು ಹೆಡ್ಲೈಟ್ ಒಂದು ಚೇಂಜ್ ಮಾಡಿದ್ದೀನಿ ಗಾಡಿನಲ್ಲಿ. ಈ ವಿಡಿಯೋ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಬರ್ತದೆ, ಅದನ್ನು ಮಾಡೋಣ. ಇವರು ಕಸ್ಟಮರ್ ಬಿಟ್ಟು ಹೋಗಿದ್ದಾರೆ ನಮ್ಮ ಹತ್ರ. ಹೆಡ್ಲೈಟ್ ಎಲ್ಲ ಬಿಚ್ಚಿದ್ದೀನಿ ನೋಡಿ, ಅಲ್ಲೇದು ಸಿಂಗಲ್ ಪೊಜೆಟ್ರದು ಇದನ್ನು ಫಿಟ್ ಮಾಡಿದ್ದೀನಿ. ಇದು ವೈರಿಂಗ್ ಹೆಂಗಾಗತ್ತೆ, ಇದು ಕಟ್ಟಿಂಗ್ ಆಗಿದೆಯಾ ಇಲ್ಲ, ಅದನ್ನು ನಿಮಗೆ ವಿಡಿಯೋನಲ್ಲಿ ತೋರಿಸ್ತೀನಿ. ಇದು ಪ್ರಾಪರ್ ಏನು ಕೆಲಸ ಇದೆ ಅಂತ. ನೆಕ್ಸ್ಟ್ ನಾಳೆ ಇದು ನಿಮಗೆ ವಿಡಿಯೋ ಸಿಗುತ್ತೆ. ಇದು ಒಂದು ವಿಡಿಯೋ ನಿಮಗೆ ನಾಳೆ ಸಿಗುತ್ತೆ, ಬಟ್ ಕಂಪ್ಲೀಟು ಆ ಗಾಡಿಗೆ